ಉಳಿತಾನಂತ ಅಭಿಪ್ರಾಯ ಭಾಳಷ್ಟು ಸಾಹಿತಿಗಳದಾಗ್ಯದ. ಯಾಕಂದರೆ ಇದು ರಾಜಕೀಯ ಕ್ಷೇತ್ರ ಅಲ್ಲ. ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಉಳಿವಿಗೆ, ಕನ್ನಡದ ಲೇಖಕರನ್ನ ಬೆಳೆಸೋದಕ್ಕಾಗಿ, ಉಳಿಸೋದಕ್ಕಾಗಿ ಇರ್ತಿರುವಂಥ ಒಂದು ಸಂಸ್ಥೆ. ಒಳ್ಳೊಳ್ಳೆ ಪುಸ್ತಕಗಳು ತಂದು ಸಮಾಜ ತಿದ್ದುದರಲ್ಲಿ ಉಪಯೋಗ ಆಗುವಂಥ ಈ ಕಸಾಪ ಇವತ್ತು ಅವರೊಳಗೆ ಒಂದು ಏನು ಜಗಳ ಮಾಡೋದು ನೋಡಿದಾಗ, ಅವರು ಇವ್ರ ಮೇಲೆ ಆರೋಪ ಮಾಡೋದು, ಇವರು ಅವ್ರ ಮೇಲೆ ಆರೋಪ ಮಾಡೋದು ನೋಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತ ಇದು ಏನು ಇವತ್ತು ಅದ, ಇದನ್ನು ಮೊದಲ ಸರ್ಕಾರ ಸ್ವಚ್ಛಗೊಳಿಸೋದ ಕೆಲಸ ಮಾಡಲಿ. ತಪ್ಪಿತಸ್ಥರು ಯಾರಿದ್ದರು, ಯಾರೂ ಇರಲಿ, ಇವತ್ತು ಈ ಜೋಶಿ ಅವರಿರಲಿ ಅಥವಾ ಸಿದ್ದರಾಮಯ್ಯನವರಿರಲಿ, ಯಾರಾದರೂ ಇರಲಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಇಂಥದ್ದು ಆಗಬಾರ್ದು ಬಿಟ್ಟು ಅಂತೇಳಿ ಮತ್ತು ಕಸಾಪಕ್ಕೆ ಹೊಸ ಒಂದು ಬಯಲ ನಿಜವಾಗಿಯೂ ಹೊಸ ಏನೋ ಪ್ರಜಾತಾಂತ್ರಿಕವಾಗಿ ಉಳಿಯುವಂಥ ಮಾಡಿ ಎಲ್ಲ ಸಾಹಿತಿಗಳದಲ್ಲಿ ಎಂಟ್ರವಾಗ ಕೇವಲ ಸಾಹಿತಿಗಳು ಮಾತ್ರ ಅದರ ಅಧ್ಯಕ್ಷನೋ ಅಥವಾ ಕಾರ್ಯಕಾರಿ ಮಂಡಳಿ ಇರೋದನ್ನು ಮಾಡಬೇಕು. ಈ ಒಂದು ವ್ಯವಹಾರ ಮಾಡಲಿಕ್ಕೆ ಬರುವಂಥ ಜನರು ದೂರ ಇಟ್ಟಷ್ಟು ಭಾಳ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ, ಇದು ಈ ಲೋಕಾಯುಕ್ತ ತನಿಖೆ ಎರಡಕ್ಕೂ ಆಗಲಿ, 2 ದಿನದ ರಿಸಲ್ಟ್ ಬರಲಿ. ಯಾಕಂದ್ರೆ ಎರಡೂ ಕಡೆಗಳಲ್ಲೇ ಒಬ್ಬರಿಗೊಬ್ಬರು ಆರೋಪ ಮಾಡ್ತಾ ಇರೋದರಿಂದಾಗೆ ಎರಡರ ತನಿಖೆ ಆದಾಗನ ಇದು ಸತ್ಯ ಗೊತ್ತಾಗೋದು ಅನ್ನೋದು ಸಾಮಾನ್ಯ ಲೇಖಕರ ಅಭಿಪ್ರಾಯ. ಇದು ನೀವೇನಂತೀರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S16 ನ್ಯೂಸ್ ಅರ್ಥ ಸಿತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.